ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕನ್ನಡ ಚಾನಲ್ಗೆ ಸ್ವಾಗತ. ಕನ್ನಡ ವ್ಯಾಕರಣಗಳಲ್ಲಿ ಅಲಂಕಾರ, ಶಬ್ದ ಅಲಂಕಾರ ಬಗ್ಗೆ ಹಿಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ದೇವೆ. ಇವತ್ತಿನ ತರಗತಿಯಲ್ಲಿ ಏಳನೇದಾಗಿ ಯಮಕ ಅಲಂಕಾರ ಅಂದರೆ 3ಕ್ಕಿಂತ ಹೆಚ್ಚು ಅಕ್ಷರದ ಬಗ್ಗೆ ಅಭ್ಯಾಸ ಮಾಡೋಣ. ಇದರ ಲಕ್ಷಣ ಹೀಗಿದೆ: 3 ಅಥವಾ 3ಕ್ಕಿಂತ ಹೆಚ್ಚಿನ ಅಕ್ಷರಗಳನ್ನುಳ್ಳ ಒಂದು ಪದ ಅಥವಾ ಪದ ಭಾಗ ಅಥವಾ ಇಡೀ ಪದ್ಯವೇ ಪುನರಾವರ್ತನೆಯಾದರೆ ಅದನ್ನು ಯಮಕ ಅಲಂಕಾರ ಎನ್ನುವರು. ಉದಾಹರಣೆ: ಸೂಚನೆ ಹೀಗಿದೆ. ಸೂಚನೆ: ಶೃಂಗಾರದ ವರ್ಣನೆಯನ್ನು ಯಮಕ ಅಲಂಕಾರದಲ್ಲಿ ಮಾಡಬಾರದು. ಶೃಂಗಾರದ ವರ್ಣನೆ ಮಾಡಬೇಕಾದರೆ ಯಮಕ ಅಲಂಕಾರದಲ್ಲಿ ಮಾಡಬಾರದು. ಏತಕಿ ಪರಿವರ್ತನೆ, ಏತಕೀ ಪರಿವರ್ತನೆ, ಏತಕೇತಕಿ ಪರಿವರ್ತನೆ. ಬಳೆವಾಸೆ ನೃಪತಿಗೆ, ತಳೆವಾಸೆ ಸಿರಿ ಗೌರಿಗೆ. ಅಮಳ್ಗಳ್ ನೃಪಕುಮಾರರ್, ದಮಳ್ಗಳ್ ಕುಶಲ ಶಾಸ್ತ್ರ ಕೋವಿದರ್. ಇಲ್ಲಿ ಏತಕಿ, ಏತಕಿ, ಏತಕೇತಕಿ ಇದು ಯಮಕ ಅಲಂಕಾರದಲ್ಲಿ ಹೀಗೆ ಬರುತ್ತದೆ. ಇದ್ರ ಶೃಂಗಾರದ ಬಗ್ಗೆ ವರ್ಣನೆ ಮಾಡಬಾರದು. ಹೀಗೆ ಅಮಳ್ಗಳ್ ಮತ್ತು ದಮಳ್ಗಳ್ ಹೀಗೆ ಈ ಥರ ಉದಾಹರಣೆ ನಾವು ನೋಡ್ಬೋದು. ಮೂರನೇದಾಗಿ ಶಬ್ದಾಲಂಕಾರದಲ್ಲಿ ಮೂರನೇದಾಗಿ ಚಿತ್ರ ಕವಿತ್ವ ಬಗ್ಗೆ ಅಭ್ಯಾಸ ಮಾಡೋಣ. ಲಕ್ಷಣಗಳು: ಭಾಷೆಯ ಮೇಲೆ ಹಿಡಿತವನ್ನುಳ್ಳ ಪಂಡಿತ ಕವಿಯೊಬ್ಬನು ಅತಿ ಕಡಿಮೆ ಅಕ್ಷರಗಳನ್ನು ಆಯ್ದುಕೊಂಡು ಒಂದು ಸುಂದರವಾದ ಪದ್ಯವನ್ನು ರಚಿಸುವುದಕ್ಕೆ ಚಿತ್ರಕವಿತ್ವ ಎನ್ನುವರು. ಯಾವ ಪಾಂಡಿತ್ಯದ ಸ್ಪರ್ಶವೂ ಇಲ್ಲದೆ ಕೇವಲ ತಂತ್ರದ ಸಹಾಯದಿಂದ ಸಂದರ್ಭದನುಸಾರವಾಗಿ ಒಂದು ಪದ್ಯವನ್ನು ರಚಿಸುವುದಕ್ಕೆ ಚಿತ್ರಕವಿತ್ವ ಎನ್ನುವರು. ಉದಾಹರಣೆ: ನನ್ನದನ್ನ, ನನ್ನದನ್ನ ನಿನ್ನದನ್ನದ, ನೆನುದ ನಿನ್ನೆದನ್ನದೆ, ನಿನ್ನೆದೆ ನೆನ್ನದ, ನಿನ್ನದನ್ನದಿ. ಹೀಗೆ ಇದು ಚಿತ್ರಕವಿತ್ವಕ್ಕೆ ಉದಾಹರಣೆ. ಈ ಥರ ಏನಂತೇವೆ ಪುನರಾವರ್ತನೆಯಾಗುವುದಕ್ಕೆ ಚಿತ್ರಕವಿತ್ವ ಅಲಂಕಾರ ಎನ್ನುವರು. ಇಲ್ಲಿಗೆ ಯಮಕ ಅಲಂಕಾರದಲ್ಲಿ, ಶಬ್ದಾಲಂಕಾರದಲ್ಲಿ ಅನುಪ್ರಾಸ, ಯಮಕ ಅಲಂಕಾರ ಮತ್ತು ಚಿತ್ರಕವಿತ್ವ ಬಗ್ಗೆ ಅಭ್ಯಾಸ ಮಾಡಿದ್ದೇವೆ. ಇದು ತಮಗೆ ಅರ್ಥವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಒಂದು ಚಾನಲ್ ವೀಕ್ಷಣೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.